ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಲ್ಲಿ ಒಂದು 15 ಲಕ್ಷ ತೆಂಗು ಮರ ಇವೆ, ಒಂದು 10 ಲಕ್ಷ ಅಡಿಕೆ ಮರ ಇವೆ, ತಿರ್ಗಾ ರೇಷ್ಮೆ, ಮಾವು, ತಿರ್ಗಾ ಹಣ್ಣಿನ ಗಿಡಗಳು ಒಂದು 10,000 ಇವೆ, ನವಿಲು 8-9 ಸಾವಿರದಿಂದ ನವಿಲಿವೆ, ತಿರ್ಗಾ ಬೇರೆ ಪ್ರಾಣಿಗಳು 1 ಕೋಟಿ ಗಂಟ ಬೇರೆ ಪ್ರಾಣಿಗಳಿವೆ. ಇಲ್ಲಿ ಬೇಕಾದಷ್ಟು ಹಾಲು ಒಂದು 7 ಲಕ್ಷ ಲೀಟ್ರ್ ಹಾಕ್ತಾರೆ. ಮಾವು ಎಲ್ಲ ಇಲ್ಲಿ ಸಮೃದ್ಧಿಯಾಗಿದ್ದೀವಿ. ಇಲ್ಲಿ ಯಾವುದೇ ರೈತರು ನ್ಯಾಣ ಹಾಕ್ಕೊಂಡು ಇನ್ನೂ ಸತ್ತದ್ದು ಇತಿಹಾಸನೇ ಇಲ್ಲ. ಸಾಲ ಮಾಡ್ಕೊಂಡು ಸತ್ತೇನವರು ಈ 2 ಪಂಚಾಯತಿಲಿ ನನಗೆ 54 ವರ್ಷ ಆಗದೆ. 2 ಪಂಚಾಯತಿಲಿ ಒಬ್ಬರೂ ನ್ಯಾಣ ಹಾಕೊಂಡು ಇಲ್ಲ ಸಾಲ ಮಾಡ್ಕೊಂಡು ಅಂತ. ಯಾರು ಎಲ್ಲ ನೆಮ್ಮದಿಯಾಗಿದ್ದೀವಿ. ಈಗ ನಮಗೆ ಭೂ ಸ್ವಾಧೀನ ಬೇಡ. ಬೆಂಗಳೂರು ಗ್ರೇಟ್ ಬೆಂಗಳೂರು ನಮ್ಗೆ ಬೇಡಪ್ಪ. ಇದೇ ನಾವು ಗ್ರೇಟ್ ಆಗಿದ್ದೀವಿ, ಈಗ ರಾಯಲ್ ಆಗಿದ್ದೀವಿ. ನಮಗೆ ಬೇಡ ಗ್ರೇಟ್ ಬೆಂಗಳೂರು ಬೇಡ. ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ನಾವು ರಾಯಲ್ ಆಗಿದ್ದೀವಿ. ನಮ್ಗೆ ಯಾವುದೇ ರೀತಿಯಾದಂತಹ ಲೇಔಟ್ ಆಗಿರ್ಬೋದು, ನೀವು ಕೊಡುವಂಥ ಹಣ ಆಗಿರ್ಬೋದು ಏನು ಬೇಡ ಅಂತನಾ? ಹಣ ಎಲ್ಲಿರ್ತದೆ? ಈಗ ಹಣ ಬಂದಿಟ್ಟಿಗೆ ನಾವು ಕುಡಿಯೋದು ಪಳಕೋತೀವಿ, ಕಾರ್ ತಗೋತೀವಿ, ಒಂದು ಡ್ರೈವರ್ನ ಇಟ್ಕೋತೀವಿ, ಓಡಾಡ್ತೀವಿ, ಬೆಂಗಳೂರು ಬರ್ತೀವಿ, ಕ್ಲಬ್ಬಿಗೆ ಬರ್ತೀವಿ, ಕುಡಿತೀವಿ ಚೆನ್ನಾಗಿ, ಇದು ಮಾಡ್ತೀವಿ. ಸೋಕಿ ಮಜಾ ಮಾಡ್ಬಿಟ್ಟು ಅಮ್ಮಮ್ಮರು ಒಂದು 3 ತಿಂಗಳು ಇರೋದು ಕಾಣೆ. ಆ ದುಡ್ಡು 3 ತಿಂಗಳು ಇರ್ತದೆ, 6 ತಿಂಗಳು ಇರ್ತದೆ, ದುಡ್ಡು ಇರೋಲ್ಲ. ಆಮೇಲೆ ಜಮೀನು ಹೋಯ್ತು, ದುಡ್ಡು ಹೋಯ್ತು. ಆಮೇಲೆ ನಮಗೂ ಈಗ 54 ಐತೆ. ಫ್ಯಾಕ್ಟ್ರಿದಾಗ ಇನ್ನು ಕೆಲಸ ಕೊಡ್ತಾರೆ ನಮಗೆ, ಇನ್ನು ಆದ್ಮೇಲೆ ಕೆಲಸ ಅದು ಕೊಡೋದು ಕಾಣೆ. ಆಮೇಲೆ ಅಲ್ಲಿರ್ಬೇಕಾಯ್ತದೆ. ಇಲ್ಲಾಂದರೆ ಭಿಕ್ಷಾ ಪಕ್ಷ ಬಾರಂತಾವು ಕುಂತ್ಕೊಂಡು ಕೈ ಚಾಚಬೇಕಾಯ್ತದೆ ಅಷ್ಟೇ. ಭೂಮಿಯನ್ನ ಇಟ್ಕೊಂಡು ಇವ್ರಿಗೆ ಯಾರಿಗೋ ಕೊಟ್ಟು ಭಿಕ್ಷೆ ಬೇಡುವಂತ ಸ್ಥಿತಿ ಬರುತ್ತೆ ಮುಂದೆ. ಬರುತ್ತೆ. 6 ತಿಂಗಳಲ್ಲಿ ನಾವು ಭಿಕ್ಷೆ ಬೇಡ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ದುಡ್ಡು ಕಂಡ್ರೆ ನಾವು ಹೆಂಗೆ ಆಗೋಯ್ತೀವೋ, ಎಂಥವ್ರು ಹೆಂಗಾಗೋಯ್ತಾರೋ ಈಗ. ಆಮೇಲೆ ಜನ ದಿನ ಸಹಾಯಕ್ಕೆ ಬಿಡ್ತಾರೆ. ಎಲ್ಲ ಆಕ್ಸಿಡೆಂಟ್ಗಳು ಇದು ಕುಡ್ದು. ಇನ್ನು ನಾನು ಒಳ್ಳೆಯದಲ್ಲ ಆಮೇಲೆ ತಿರ್ಗಾ ಮಕ್ಳ ಕೈಗಳು ದುಡ್ಡು ಸಿಕ್ಬಿಟ್ರೆ, ಮಕ್ಳ ಕೈಗೆ ದುಡ್ಡು ಸಿಕ್ಕಿದ್ರೆ ಅಪ್ಪ ಅವನು ಕೊಲೆ ಮಾಡಾಕ್ಬಿಡ್ತಾರೆ. ಇನ್ನು ಯಾಕೆ ಗೊತ್ತಾ? ದುಡ್ಡು ಕೊಳ್ತಾರೆ, ಕೊಡಲ್ಲ ಅವರು. ಕೊಡದೇ ಇದ್ದಾಗ ಗಾಂಜಾ ಪಾಂಜಾ ಕುಡ್ಕೋತಾರೆ, ಗುಂಡೆದಾಗ್ತಾರೆ, ಎತ್ಕೊಂಡು ಹೋಗ್ತಾರೆ. ನೋಡ್ಕೊಳ್ಳೋಣ ಆಮೇಲೆ ಅಂತ ಅಷ್ಟೇ. ನಾರಾಯಣ ಅಂತ ನಮಗೆ ಇಲ್ಲಿ ಅಕ್ವೈರ್ ಮಾಡಬೇಕು ಅಂತ ಯಾವ ಮಾಡ್ಕೊಬಿಡೋರು ಧೀರಾದಿಗಳು ಬಂದವ್ರೆ. ಆರ್ ಅಶೋಕ್ ಕುಮಾರ್ ಬಂದವ್ರೆ, ಅಶೋಕ್ ಅವ್ರು ಬಂದವ್ರೆ, ವಿಜೇಂದ್ರ ಬಂದಿದ್ರು, ಡಾಕ್ಟರ್ ಮಂಜುನಾಥ ಬಂದವ್ರೆ, ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಬಂದವ್ರೆ, ರವಿಕುಮಾರ್ ಸರ್ ಬಂದವ್ರೆ. ಎಲ್ಲ ಬಲ ಕೊಡ್ತಾವ್ರೆ. ಇವ್ರು ರೆಡ್ ಝೋನ್ ಅಂತ ನಾವು ಅದನ್ನೇ ಭಿನ್ನ ತಿಳ್ಕೊಬಿಟ್ಟಿದೆ. ರೆಡ್ ಝೋನ್ ಮಾಡ್ಬಿಟ್ಟವ್ರೆ. ಕುಮಾರಸ್ವಾಮಿ ಅಂತ ಏನು ಆಗೋಣ ಅಂತ ಯಾರು ರೆಡ್ ಝೋನು? ಅವ್ರು ಇಷ್ಟ ಬಂದಾಗ ಅವ್ರು ಜಮೀನು ಮಾಡ್ಕೊಂಡು ಏನು ಮದುವೆ ಮಾಡಬೇಕು, ಸಾಲ ತೀರಿಸ್ಬೇಕು, ಖರ್ಚು ಮಾಡಬೇಕು, ಮಾಡಲಿಬಿಟ್ರೆ ಬಡವ ರೈತರಿಗೆ ಅದನ್ನ ಹೊಟ್ಟೆ ಮೇಲೆ ಅನ್ಯಾಯ ಮಾಡೋದು ಬೇಡ. ಇವರು ಯಾಕೆ ಬಂದು ಇಷ್ಟು ಹಠ ಯಾಕೆ ಹಿಡ್ದವ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಗೊತ್ತಿಲ್ಲ. ಏನು ಯಾವ ಕಾರಣಕ್ಕೂ ಮಾಡೋದು ಬೇಡ. ಬಂದು ಇಲ್ಲೆಲ್ಲ ಸ್ವಲ್ಪ ನೋಡಿ, ಕಣ್ಣೇನು ಅವ್ರಿಗೆ ಪರೆ ಬರಲ್ಲ, ಚೆನ್ನಾಗಿ ಎಲ್ಲ ನಮ್ಮ ಇದೆಲ್ಲ ಬಂದು ನೋಡಿ, ಚೆನ್ನಾಗಿ ನೋಡಿ. ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ MLA ಆಗಲಿ ಒಬ್ಬರು ಒಂದು ದಿವಸ ಬರಲ್ಲ. ಈ GDP ಅಧ್ಯಕ್ಷತೆ ಕೊಡೋ ಗಾಡ್ಕಲ್ ನಟ ಅವರು ಒಂದು ದಿವಸನೂ ಬರಲ್ಲ. ಬರಬೇಕು, ನೋಡಬೇಕು. ಜನ ಕೂಲಿ ಮಾಡ್ಕೊಂಡು ತಿಂದಾರೋ ಜನಕ್ಕೆ ಅವೆಲ್ಲ ತೊಂದರೆ ಕೊಡೋಕೆ ಹೋಗ್ಬಾರ್ದು. ಮಾಡ್ತೀವಿ ಅಂತ ಹೇಳಿದ್ರೆ ಕೊಡ್ತೀವಿ ಅಂತ ಹೇಳಿದ್ರೆ ಜನ ರೈತರೆಲ್ಲ ಕೇಳ್ತಾ ಒಪ್ಪಿನ ತಗೊಳ್ಳಿ. ಅಲ್ಲಿ 20% ಜನನು ಕೊಡ್ತೀವಿ ಅಂತ ಇಲ್ಲ, ಕಗ್ಗಲ್ಲಪ್ಪ ಅಂತ. ಹಲೋ, ಒಂದು ಮೇಡಮ್ ಅಂತ ಹೇಳ್ತೀರಿ. ಈ ಕಡೆ ಮಂಜು, ಈ ಕಡೆಗೆ ಬಾಲಕೃಷ್ಣ ಬೈಮೇಲೆ ಕುಂತ್ಕೊಳ್ಳಿ. ಆಧಾರ್ ಕಾರ್ಡು ಫೋಟೋ ತಗೊಬತ್ತೀವಿ. ಬಾಲಕೃಷ್ಣನಿಗೆ ಒಂದು ದೊಡ್ಡ ಜಾಸ್ತಿ ಹಾಕಿದ್ರೆ ನಾವೆಲ್ಲ ಬಾಲಕೃಷ್ಣ ಅಂತ ಕಾಲು ಮುಗಿತೀವಿ. ಹಾಕೋಯ್ದು ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಬರೀ ತಾಕತ್ತಿದ್ರೆ ಬಾಲಕೃಷ್ಣನಿಗೆ ನಾವು ಆಧಾರ್ ಕಾರ್ಡು ಪಾಣಿ ತಗೋತೀವಿ. ನಂದು 2 ಎಕರೆ ಇದೆ. ಪಾಣಿ ಮೇಲೆ ಓಟು. ಬಾಲಕೃಷ್ಣ ಅವನು ನಟರಾಜ ಅವನ ಒಳಗೆ ರೂಮ್ ಒಳಗೆ ಮಾಡ್ತಾನೆ. ಬರೀ ತಾಕತ್ತಿದ್ರೆ ಬೈ ಮೇಲೆ ಬಂದು ಕುಂತ್ಕೊಳ್ಳಿ. ಒಂದು ಓಟು ಗಾಣ್ಕಲ್ಗೆ, ಒಂದು ಓಟ್ ಜಾಸ್ತಿ ಆದರೆ ಬಾಲಕೃಷ್ಣನ್ಗೆ ನಾವು ಅವ್ನ ಕಾಲು ನಂಬಿಸೋಡು ಅವನು ಒಂದು ವರ್ಷ ಅವ್ನು ಸಂಬಳ ಕಾಲು ತಗೊಳ್ತೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರ ನಾನು ಪಕ್ಕ ನಾವು ಕುರುಬರು ಇಡೀ ಕಾಂಗ್ರೆಸ್ಗೆ ಏಕ ಓಟ್ ಹಾಕೊಂಬಂದನು. ಈಗ ನಮ್ಮಲ್ಲಿ ಏನು ಮಾಡ್ಕೊತ್ತೆ ಎಲ್ಲ ಹಿಂಗೆ ಮಾಡ್ಬಿಟ್ಟವ್ರೆ. ಇವತ್ತು ಬರಲಿ ಬಾಲ್ಕನಿ ತಾಕತ್ತಿದ್ರೆ ಈ ಕಡೆ ಮಂಜನ್ ಕುಣಿಸ್ರಿ, ಈ ಕಡೆ ಬಾಲ್ಕನಿ ನಿಂತ್ಕೊಂಡ್ರಿ, ಓಟ್ ಹಾಕ್ಸ್ರಿ. ಒಂದು ಓಟು ಬಾಲಕೃಷ್ಣ ಜಾಸ್ತಿ ಆದರೆ ನಾವು ಅವ್ನ ಕಾಲು ಮುಗಿತೀವಿ. ಬೇಡ, ಒಂದು ಓಟ್ ಜಾಸ್ತಿ ಆದರೆ ಅಂತ ರೈತರು ನಮ್ಮ ಹತ್ರ ಇಲ್ಲ. ಅವರೇ ಅರ್ಥ ಮಾಡ್ಕೊಡ್ರಿ. ಇವತ್ತು ಬಾಲಕೃಷ್ಣ ಅವ್ರಿಗೆ ಮನವಿ ಮಾಡುವಂತಹ ಪ್ರಯತ್ನ ಏನಾದ್ರು ಮಾಡಿದ್ರೆ ಅವ್ನ ಕಾಲು ಹಿಡ್ಕೊಂಡದ್ದು ಆಯ್ತು. ಎಲ್ಲೂ ಯಾವುದೂ ಬರಲಿಲ್ಲ. ಯಾವತ್ತು ನಮ್ಮ ಮನೆಗೆ ಹೋಗಿದ್ದೀವಿ,
ಬರಲಿಲ್ಲ. ಅವನೇನು 4 ಗೋಡೆ ಒಳಗೆ 4 ನೈಟಿ ಒಂದು ಕಬಾಬು ಕೊಡ್ಸ್ಕೊಂಡು ಎಲ್ಲನೂ ಕರ್ಕೊತಾವನೆ. 4 ಕಬಾಬು ಒಂದೊಂದು ನೈಟಿ ರೆಸಾಲ್ಟು ಅಷ್ಟೇ. ನಮ್ಮ ಮಂಜಾಣ ಏನು ಮಾಡ್ತಾನೆ, ಮಂಜಾಣ ಗೊತ್ತೇ, ಬಂದು ನಿಖಿಲ್ ಕುಮಾರಸ್ವಾಮಿ ನಮ್ಮನ್ನು ಕಾಪಾಡ್ತಾವ್ರೆ ಇವತ್ತು. ಎಷ್ಟೊತ್ತ ಬಂದವ್ರೆ, ಓಟ್ ಹಾಕಿದ್ದನ್ನು ಬರಲಿಲ್ಲ, ಓಟ್ ಹಾಕ್ದೇ ಬರ್ತಾವ್ರೆ. ಅರ್ಥ ಮಾಡ್ಕೊಂಡ್ರಾ? ಬೇಡ, ನೀವು ಪ್ರೆಸ್ಸವರು ನಿಮ್ಗೆ ಅಧಿಕಾರ ಅದೇ, ಕರ್ಸ್ರಿ, ಹೋಗ್ರಿ ಬಾಲಕೃಷ್ಣ ತಾವು ಬನ್ರಿ ಬೈಮಳಕ್ಕೆ, ಮಂಜಾಣ ಬನ್ರಿ ಬೈಮಳಕ್ಕೆ, ಈ ಕಡೆ ಭಾಗ ಮಾಡೋಣ, ಪೊಲೀಸರು ಬರಲಿ, ರೆಸಾಲ್ಟ್ ಇರಲಿ, ಬಂದ್ರಿ ಓಟ್ ಹಾಕ್ರಿ. ಒಂದೇ ಒಂದು ಬಾಲಕೃಷ್ಣನ್ ಓಟ್ ಹೆಚ್ಚಿಗೆ ಆಗ್ಬಿಟ್ರೆ ನಾವು ನಿಮ್ಮ ಅವ್ರ ಕಾಲ್ ನುಗ್ತೀವಿ. ಒಂದೇ ಓಟ್ ಸಾಕು. ಜಯದೇವ್ ಅಂತ ಕೋಡಳ್ಳಿ, ನಾವು ಕುರುಬರು ಯಾವ ಸಿದ್ದರಾಮಯ್ಯಗೆ ಓಟ್ ಹಾಕಿದ್ದು ಕೇಳ್ತೀರಾ, ಇವತ್ತು ಹಾಕ್ತೀವಿ. ನಮ್ಮ ಕುರುಬರು 106 ಜನ ಅವರೇ. ಇವತ್ತು ಏನು ಮಾಡ್ತೀವಿ ನಮ್ಮದ್ರಲ್ಲಿ ಬಲ್ಲಿ ಅವ್ನು ಬಾಲಕೃಷ್ಣ ಗೆಲ್ಲಿ, ಅವ್ನು ತಾಕತ್ತಿದ್ರೆ ಗೆಲ್ಲಿ. ಅರ್ಥ ಮಾಡ್ಕೊಂಡ್ರಾ? ಬೆಳಕಲ್ಲಿ ಮಾತಾಡ್ಸಿ, ಒಬ್ಬನ ಸಾಕು, ಇಷ್ಟು ಸಾಕು. ಮೇಡಮ್, ಈಗ ಈ ಭಾಗದಲ್ಲಿ ಒಂದು 6 ಲಕ್ಷ ಲೀಟ್ರ್ ಹಾಲಿದೆ, ರೇಷ್ಮೆ ಇದೆ, ತೆಂಗಿದೆ, ಬಾಳೆ ಇದೆ, ಎಲ್ಲ ನೀವು ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀರಾ ಆಲ್ರೆಡಿ. ಈಗೆಲ್ಲ ನೋಡಿದ್ರೆ ಇದನ್ನ ಅಕ್ವೇರೇಷನ್ ಮಾಡ್ಬೋದು ಅಂತ ಅವ್ರಿಗೆ ಮನ್ಸು ಕನಿಸ್ತದ. ಈಗ DK ಶಿವಕುಮಾರ್ ಪ್ರತಿಷ್ಠೆ ಮಾಡಿದ್ದಾರೆ, ಇದನ್ನ ಯಾವುದೇ ಕಾರಣಕ್ಕೂ ಅಕ್ವೇರೇಷನ್ ಮಾಡಬಾರ್ದು ಅಂತ ಕೈ ಬಿಡಬೇಕು ಅಂತ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ರೈತರು ಸಮ್ಮುಖದಲ್ಲಿ ಎಲ್ಲರೂ ರೈತರು ಸಭೆ ಸೇರಿ ಮಾಡ್ತಾಯಿದ್ದೀವಿ. ಇದಕ್ಕೆ ನಮಗೆ ಆದಷ್ಟು ರೈತ ಸಂಘದಿಂದ ಬೆಂಬಲ ಇದೆ, ರಾಜಕೀಯದವರಿಂದನೂ ಬೆಂಬಲ ಬರ್ತಾಯಿದೆ. ಈಗ ಆಲ್ಮೋಸ್ಟ್ ಈಗ ಕೈ ಬಿಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಇಷ್ಟೊಂದು ಹಸಿರಿದೆ, ನಾವು ಸಹ ನೋಡಿದ್ವಿ ಆಯ್ತಾ. ಯಾವುದೇ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಮುಖಂಡರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು ಇಲ್ಲಿ ಬಂದು ಭೇಟಿ ಕೊಟ್ಟಿಲ್ವಾ, ಹೋಗಿ DK ಶಿವಕುಮಾರ್ ಅವ್ರಿಗೆ ಹೇಳಿಲ್ವಾ? ಯಾಕಂದ್ರೆ ಕಾಂಗ್ರೆಸ್ ಅವರ ಮಾತುಗಳು ಏನು ಅಂತ ಅಂದ್ರೆ ಇಲ್ಲಿ ಭೂಮಿ ಸರಿ ಇಲ್ಲ, ಕೃಷಿ ಚಟುವಟಿಕೆಗೆ ಇದು ಒಳಿತಲ್ಲ, ಫಲವತ್ತವಾಗಿಲ್ಲ ಅನ್ನುವಂಥದ್ದು ಅವ್ರ ವಾದ. ಈಗ ಮೇಡಮ್, ನಾವು 3 ಸತಿ ಹೋಗಿ ಬಾಲಕೃಷ್ಣ ಅವ್ರಿಗೂ ನಾವು ಮನವಿ ಮಾಡ್ದೋ, ಬಂದು ನೋಡಿ ಅಂತ. ಇವ್ರ ಭಾಗದಲ್ಲೆಲ್ಲ ಓಟ್ ಕೇಳಿರೋರೇನೆ, ಅವರೇನು ಬೇರೆ ಊರವರೇನಲ್ಲ. ಓಟ್ ಕೇಳಿರೋದ್ರಿಂದ ಅವರೆಲ್ಲ ಈ ಭಾಗದಲ್ಲಿ ಒಂದೊಂದು ಮನೆಗೂ ಹೋಗಿ ಪ್ರತಿ ಮತ ಯಾಚಿಸೋರು ತಾನೆ, ಎಲ್ಲ ಇವ್ರ ಪ್ರದೇಶನ ನೋಡಿದ್ದಾರೆ. ಈಗ ಆದ್ರೂ ಇಲ್ಲಿಗೆ ಯಾಕೆ ಬರ್ತಾಯಿಲ್ಲ ಅಂದರೆ ಜನ ಯಾವುದೇ ಕಾರಣಕ್ಕೂ ನಮ್ಗೆ ಅಲ್ಲಿ ಮರ್ಯಾದೆ ಕೊಡಲ್ಲ, ಅದೇ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ ಅಂದ್ಬಿಟ್ಟು ಅವ್ರು ಬರ್ತಾಯಿಲ್ಲ ಈ ಕಡೆ. ಈಗ ನಾವು ಮನವಿ ಕೊಟ್ಟರು ಅವ್ರು ಬರ್ತಾಯಿಲ್ಲ ಈ ಕಡೆ. DK ಶಿವಕುಮಾರ್ ಅವ್ರಿಗೆ ತಿಳಿಸಿಲ್ವೋ, ಈ ಭಾಗದ ಜನ ಕಷ್ಟದಿದ್ದಾರೆ, ಹಿಂಗೆ ಮಾಡೋಣ, ನಾವು ಕೈ ಬಿಡೋಣ ಈ ಪ್ರಾಜೆಕ್ಟ್ನ ಅಂತ ಹೇಳೋರೋ ಹೇಳಿಲ್ವೋ ಅದು ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲಿ ಹೋರಾಟ ಮಾಡ್ತಾನೇ ಇದ್ದೀವಿ, ಒಬ್ಬ ಜನಪ್ರತಿನಿಧಿಯಾಗಲಿ ಬಂದಿಲ್ಲ. ಈಗ JDSನವರು BJPಯವರು ನಮ್ಗೆ ಸಪೋರ್ಟ್ ಕೊಟ್ಟು ನಾವು ಮುಂದೆ ನಡೆಸಿ, ನಾವು ನಿಮ್ಮ ಬೆಂಬಲ ಸೂಚಿಸ್ತೀವಿ ಅಂತ ಈಗ ನಮಗೆ ಸ್ವಲ್ಪ ಬೆಂಬಲ ಕೊಡ್ತಾ ಇದ್ದಾರೆ. ಬಾಲಕೃಷ್ಣ ಅವ್ರಿಗೆ ಓಟ್ ಹಾಕ್ತೀರಾ ಅಥವಾ ಏನು ಕತೆ? ಯಾವುದೇ ಕಾರಣಕ್ಕೂ ಆಗ್ತಾರೆ ಮೇಡಮ್. ಇಲ್ಲಿ ಜನ ನೋಡಿ ಎಷ್ಟು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಈ ಸಾವಿರಾರು ಜನ ಇವರು 1,000 ಓಟ್ ಹೋಗಿರ್ಬೋದು ಅಂತ ಇದು ನೋಡಿ, ಮೀಡಿಯಾದವ್ರು ನೋಡಿ, ಇವಾಗ 50,000 ನೋಟು ಓಟ್ ಹೋಯ್ತದೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ 1,000, 5,000, 3,000 ಬಿಡಿ ಅಂತ ಅನ್ನೋದಲ್ಲ, ಇವರೆಲ್ಲ ಶೇರ್ ಮಾಡಿದ್ರೆ ಎಷ್ಟು ಸಾವಿರ ಓಟ್ ಹೋಗುತ್ತೆ ಅವ್ರಿಗೆ ಅವೆಲ್ಲ ಅರ್ಥ ಆಗುತ್ತೆ. 2028ಕ್ಕೆ ತೋರಿಸ್ತಾರೆ ರೈತರುಗಳು. ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ನಾಯಕರಿಗೆ ಅರ್ಥ ಆಗೋದು ಬರೋದೋನಾ? ಹೌದು, ಈಗ ಚುನಾವಣೆ ಬಂದಾಗ 2028ಕ್ಕೆ ತೋರಿಸ್ತಾರೆ. ಇದು ಏನು ಇಲ್ಲಿ ಎಫೆಕ್ಟ್ ಆಗಿದೆ ಅಂತ 2028ಕ್ಕೆ ತೋರಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಚಂದನ್ ಕುಮಾರ್ ಅಂತ ನೋಡ್ರಿ, 20 ವರ್ಷ ಆಯಿತು, 20 ವರ್ಷದಿಂದ ಕೇಸ್ ಹಾಕಿದ್ದೀನಿ. ಎಷ್ಟಕ್ಕೆ 100 ಎಕರೆಗೆ ಹಾಕಿದೆ. 20 ವರ್ಷದಿಂದ ನಡೀತಾ ಇದೆ. ಗೋಮಳೆ 30 ಎಕರೆ ಇದೆ, ಕೊಟ್ಟಿರೋದು 36 ಎಕರೆ. ನಮ್ಮ ಚಿಕ್ಕಪ್ಪ ಮಗ 10 ಕೋಟಿ ಹೊಡ್ಕೊಂಡ, ನನಗೆ ಬರಲಿಲ್ಲ. ಇವಾಗ ಇದು ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ರೈತರು ಕಾಂಗ್ರೆಸ್ ಶಾಸಕರಾದಂತಹ HC ಬಾಲಕೃಷ್ಣ ಅವರ ವಿರುದ್ಧ ಆಕ್ರೋಶವನ್ನು ಸಹ ಹೊರ ಹಾಕ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇದುವರೆಗೂ ಸಹ ನಮ್ಮನ್ನ ಈ ಒಂದು ಸ್ಥಳಕ್ಕೆ ಭೇಟಿ ಮಾಡೋದಕ್ಕೆ ಬಂದಿಲ್ಲ, ಇಲ್ಲಿನ ಸತ್ಯತೆಯನ್ನ ತಿಳ್ಕೊಳ್ಳೋದಕ್ಕೂ ಸಹ ಪ್ರಯತ್ನವನ್ನ ಪಟ್ಟಿಲ್ಲ ಅಂತ ಇದೀಗ ಇಲ್ಲಿನ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ 2028ಕ್ಕೆ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಸಹ ಕಲಿಸ್ತೀವಿ ಅನ್ನುವಂತಹ ವಿಚಾರವನ್ನ ಸಹ ಈಗ ರೈತರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬಿಡದಿ.